ಎಂಚಿತಿ ಮಗನ ಪಡೆಯಡ ಪಾರ್ವತಿ ಅಂಚಿತಿ ಬಾಲೆಗ ದುಂಬುದ ಆರತಿ ಎಂಚಿತಿ ಮಗನ ಪಡೆಯಡ ಪಾರ್ವತಿ. ಗ್ರಾಫಿ ಅಂದರೆ ಬೆಳಕಿನಿಂದ ತೊರೆದ ಅನ್ನೋ ಅರ್ಥದಲ್ಲಿ ಫೋಟೋಗ್ರಾಫಿ ಅಂತ ಒಂದು ವರ್ಡ್ ಬಂದಿದೆ. ಈ ಪದವನ್ನು ಮೊದಲ ಬಾರಿಗೆ ಆವಿಷ್ಕರಿಸಿದವರು ಸರ್ ಜಾರ್ಜ್ ಈಟನ್ ಕೋಡಾಕ್ ಅಂತ. ಈಗ ಆಂಡ ಬರ್ಸಲ ಬರಂದ್ರೆ ಜೋರು ಕುಡಿದು ಆದದ್ದು ಹೆಚ್ಚೆಲ್ಲ ಆಂಡು ಹಂಚಿ 2 ಸಾವಿರ ಖರ್ಚು ಆಗ್ತದೆ ಅವರು ಒಂದು ಮೊಬೈಲ್ ನೀವು ಬೋರ್ಡು ಕೇಸರ್ ಆಯ್ತು ಡಿಸ್ಪ್ಲೇ 2 ಸಾವಿರ ಬೋರ್ಡು ಹುಟ್ಟಿಕೊಂಡಂಥ ಒಂದು ಸಂದರ್ಭದಲ್ಲಿ ನಮ್ಮ ವಲಯಕ್ಕೆ ಕ್ರಿಯಾಶೀಲ ಸದಸ್ಯರಾಗಿ 14 ಜನ ದುಡಿದಿದ್ದಾರೆ. ಅದರಲ್ಲಿ ಓರ್ವರು ಎನ್ ಎ ಗೋಪಾಲ್ ಅವರು ಕೂಡ. ಇದು ಬಹಳ ಸಂತೋಷದ ವಿಚಾರ. ಇಡೀ ತಾಲೂಕು ತಿರುಗೋದು ಬರ್ತಿರ್ತೀರಪ್ಪ ಒಂದು 7 ಜನ ಮೂಲ ಒಂಜಿ ಬೆತ್ತಗಡಜಿ ಸುಂದರಣ್ಣೆ ಬೊಕ್ಕ ಸೌಮ್ಯ ಸ್ಟುಡಿಯೋದ ಬೊಕ್ಕೋರಿ ನಮ್ಮನ್ನ ಸಾಂಕಲ್ ಸ್ಟುಡಿಯೋದಾಗಿತ್ತೆ ಆತ ಸುಂದರಣ್ಣ ಹೆಂಗೆ ವರ್ಷಕ್ಕೆ ಹೋಯ್ತಾ ಕುಡ್ಲಾಗ ಹೋಗೋಣ ಚಾ ಬರ್ಪಣ ಅಪ್ಪ ಅದಲ್ಲ ರಿನೋಲ್ ಅವು ಒಂದು ದಾಳಜ್. ನನ್ನ ಹೃದಯಾಂತರದಿಂದ ಕೃತಜ್ಞತೆ ಸಲ್ಲಿಸ್ತೇನೆ, ಯಾಕಂದರೆ ನೀವು ನನ್ನನ್ನು ಅಧ್ಯಕ್ಷ ಮಾಡಿದ್ದಕ್ಕೆ. ಬಿಳಿ ಬಿಳಿ ಕಣ್ಣಿಗೆ ತಡಬೆದಲೆ ಕಂದಿ ತಟಪಟ ಕೆಬಿಗೆ ಎಂಚಿತಿ ಮಗನ ಪಡೆಯಡ ಪಾರ್ವತಿ ಅಂಚಿತಿ ಬಾಲೆಗ ದುಂಬುದ ಆರತಿ ಎಂಚಿತಿ ಮಗನ ಪಡೆಯಡ ಪಾರ್ವತಿ. ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇಲ್ಲಿಂದ ಎಲ್ಲ ಸರ್ವ ಸದಸ್ಯರಿಗೆ ಸ್ವಾಗತ ಕೋರ್ತಾ ನನ್ನ ಸ್ವಾಗತ ಭಾಷೆಯನ್ನು ಛಾಯಾಕಾರ್ಯದರ್ಶಿಯಾದಂಥ ವೆಂಕಟೇಶ್ ಅವರು ಅದರ ಒಂದು ಮಹತ್ವವನ್ನು ತಿಳಿಸಲಿಕ್ಕಿದ್ದಾರೆ. ಗ್ರಾಫಿ ಅಂದರೆ ಬೆಳಕಿನಿಂದ ತೊರೆದ ಅನ್ನೋ ಅರ್ಥದಲ್ಲಿ ಫೋಟೋಗ್ರಾಫಿ ಅಂತ ಒಂದು ವರ್ಡ್ ಬಂದಿದೆ. ಈ ಪದವನ್ನು ಮೊದಲ ಬಾರಿಗೆ ಆವಿಷ್ಕರಿಸಿದವರು ಸರ್ ಜಾರ್ಜ್ ಈಟನ್ ಕೋಡಾಕ್ ಅಂತ. ಇಂಥ ಪುಣ್ಯಾತ್ಮನ ಶ್ರಮದಿಂದಲೇ ಇಂದಿನ ಆಧುನಿಕ ಕ್ಯಾಮರಾಕ್ಕೆ ಒಂದು ಅಲ್ಲಿಂದ ಬೇಸ್ ಶುರುವಾಗಿದೆ. ಆನಂತರ ಅದು ಅಭಿವೃದ್ಧಿ ಆಗಿ ಇವತ್ತು ಡಿಜಿಟಲ್ ಕ್ಯಾಮರಾಸ್ವರೆಗೆ ಹುಟ್ಟಿದೆ. 1816ರಲ್ಲಿ ಫ್ರೆಂಚ್ ದೇಶದ ಜೋಸೆಫ್ ನೈಸ್ ಫೋರ್ನಿಕ್ಸೆ ನೂತನ ಕ್ಯಾಮರಾದ ಆವಿಷ್ಕಾರಗಳಿಗೆ ಬುನಾದಿ ಹಾಕಿದವರು. ಈ ಛಾಯಾಗ್ರಹಣ ದಿನದ ಹುಟ್ಟು ಎಂದರೆ ಡೆಗೋರಿಯೋ ಮಾದರಿಯ ಕ್ಯಾಮರಾ ಆವಿಷ್ಕಾರಗೊಂಡ ದಿನವೇ. ಡೆಗೋರಿಯೋ ಎಂಬ ಮಹಾನುಭಾವ ತನ್ನ ಸತತ ಪರಿಶ್ರಮದ ಫಲವಾಗಿ ಕ್ರೂಡ್ ಕ್ಯಾಮರಾ ಕಂಡುಹಿಡಿದು ಈ ಚಿತ್ರಗಳನ್ನು ಸೆರೆ ಹಿಡಿಯುವ ಕನಸಿಗೆ ರೆಕ್ಕೆ ಹಚ್ಚಿದವರು. 1939 ಆಗಸ್ಟ್ 19ರಂದು ಫ್ರೆಂಚ್ ಸರ್ಕಾರ ಈ ಕ್ಯಾಮರಾ ಆವಿಷ್ಕಾರವನ್ನು ತಾನು ಜಗತ್ತಿಗೆ ನೀಡುತ್ತಿರುವ ಉಚಿತ ಉಡುಗೊರೆ ಎಂದು ಅಭಿಮಾನದಿಂದ ಘೋಷಿಸಿತು. ಇದೇ ದಿನವನ್ನು ನಾವೆಲ್ಲ ವಿಶ್ವ ಛಾಯಾಗ್ರಹಣ ದಿನ ಅಂತ ಆಚರಿಸ್ತಾ ಇದ್ದೇವೆ. ನಿನ್ನೆ ಆಚರಿಸಬೇಕಿತ್ತು, ಕೆಲವು ಅನಾನುಕೂಲತೆಗಳಿಂದ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ವಿಶ್ವಗ್ರಹಣ ದಿನ ಮಹತ್ವದ ಬಗ್ಗೆ ನಮಗೆ ಮಾಹಿತಿಯನ್ನು ಹೇಗೆ ಮಾಡೋದು, ಮಾಡಿದರೆ ಫಲಿತಾಂಶ ಹೇಗೆ ತೆಗೆಯುವುದು, ಇಂಥ ಒಂದು ಚಿಂತನೆ ನಮ್ಮೆಲ್ಲರಲ್ಲಿ ಕೂಡ ಇತ್ತು. ನಾನು ಅದೇ ಸಂದರ್ಭದಲ್ಲಿ ಒಂದು ಸಲ ಸುರತ್ಕಲ್ಗೆ ಹೋಗಿದ್ದೆ. ಅಲ್ಲಿ ಅಧ್ಯಕ್ಷರು ಕೂಡ ಅದಿನ ಭಾನುವಾರ ಅವರು ಅದರ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವರು ಅದರಲ್ಲೇ ಚಿಂತಕ್ರಾಂತರಾಗಿದ್ದರು. ಪಾಲಾಕ್ಷರೊಂದು 3 ನಿಮಿಷ ಕೊಡ್ತೀವ್ರು ನೆಟ್ಟು ಇದ್ದಾರೆ ಸರ್, ನೆಟ್ಟು ಆದ ಮಾಡ್ಕೊಂಡು ನೆಟ್ಟು ಕಾರ್ಮ ಅಂತೇಳಿ ಅವರು ಒಂಥರ ಒದ್ದಾಡ್ತಾ ಇದ್ರು. ನಮ್ಮ ತರುಣರು, ನಮ್ಮ ಕ್ರಿಯಾಶೀಲ ಅಧ್ಯಕ್ಷರು, ಕಾರ್ಯದರ್ಶಿಯವರು, ಪದಾಧಿಕಾರಿಗಳು, ಎಲ್ಲ ಹವ್ಯಾಸಿ ಕಲಾವಿದರು ಸೇರಿಕೊಂಡು ಇದರಲ್ಲಿ ನಾವು ಸ್ಪರ್ಧಿಸಬೇಕು ಅಂತ ಒಂದು ನದಿಗೆ ಇಳಿದಂಥ ಒಂದು ಸಾಹಸವನ್ನು ಕೈಗೊಂಡರು. ನಾವೆಲ್ಲ ಅನಿಸ್ಕೊಂಡಿದ್ದೆವು ಇದು ನಾವು ಸ್ಪರ್ಧೆ ಮಾಡೋದಕ್ಕೆ ಮಾತ್ರ ಸೀಮಿತ. ಈವರೆಗೆ ಅಂದರೆ ಸಾಧಾರಣ ಒಂದು 7-8 ವರ್ಷಗಳಿಂದ ನಾವು ಸ್ಪರ್ಧಿಸ್ತಾ ಇದ್ದೇವೆ. ಆಟ ಕೂಟ ಎಲ್ಲದರಲ್ಲೂ ಸ್ಪರ್ಧಿಸ್ತಾ ಇದ್ದೇವೆ. ಆದರೆ ಬಹುಮಾನವನ್ನು ಪಡ್ಕೊಳ್ಳುವಲ್ಲಿ ನಾವು ವಿಫಲರಾಗಿರ್ತಿದ್ದೆವು. ಈ ಬಾರಿ ನಾವು ಆ ಫಲಿತಾಂಶದ ನಿರೀಕ್ಷೆಯನ್ನೇ ಇಟ್ಟುಕೊಳ್ಳದೆ ಅದರಲ್ಲಿ ಸ್ಪರ್ಧಿಸಿ ಪ್ರಥಮ ಬಹುಮಾನವನ್ನು ಗಳಿಸಿದಂಥ ಒಂದು ಹೆಮ್ಮೆ ನಮ್ಮ ಬೆಳ್ತಂಗಡಿ ವಲಯಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇದು ಬಹಳಷ್ಟು ಸಂತೋಷ ಆಗ್ತಾ ಇದೆ. ಇತ್ತೀಚಿನ ಹಲವಾರು ವರ್ಷಗಳಿಂದ ಇದು ಒಂದು ಪ್ರಥಮ. ಅದಕ್ಕಾಗಿ ನಾನು ಈ ವರ್ಷದ ಅಧ್ಯಕ್ಷರು
ಅವರ ಪದಾಧಿಕಾರಿಗಳ ತಂಡ ಹಾಗೂ ಇದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನು ಕೂಡ ಬೆಳ್ತಂಗಡಿ ವಲಯದ ಸರ್ವ ಛಾಯಾಗ್ರಾಹಕರ ಪರವಾಗಿ ಅಭಿನಂದಿಸುವುದಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ನಾವು ತಿಳ್ಕೊಂಡಿದ್ದೇವೆ ಇಂಥ ಗೌರವ ಈ ಬಾರಿ ನಮ್ಮ ಹಿರಿಯ ಛಾಯಾಗ್ರಾಹಕರಂತ ನಮ್ಮ ಸ್ನೇಹಿತರು ಆದಂಥ ಹಳದಂಗಡಿಯ ದೀಪಕ್ ಸ್ಟುಡಿಯೋ ಮಾಲೀಕರಂತ ಎನ್.ಎ. ಗೋಪಾಲ್ ಅವರ ಪಾಲಿಗೆ ಒದಗಿ ಬಂದಿದೆ. ಅದಕ್ಕಾಗಿ ನಾವೆಲ್ಲ ಸಂತೋಷ ಪಡ್ತಾ ಇದ್ದೇವೆ. ಅವರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತೇಳಿ ನಮ್ಮ ಗೌರವ ಸಲಹೆಗಾರ ಅಂತ ಕೆ.ವಿ. ಶರ್ಮನವರು ಈಗ ತಾನೇ ನನ್ನಲ್ಲಿ ಕೇಳಿಕೊಂಡ್ರು. ನಾನು ಗೋಪಾಲನ ಬಗ್ಗೆ ಮಾತಾಡಬೇಕಿದ್ರೆ ಪೂರ್ವ ತಯಾರಿ ಮಾಡಬೇಕಿತ್ತ ಏನು ನನಗೆ ಅನಿಸ ಉಂಟು. ಒಂದು ವೇಳೆ ಶರ್ಮನವರು ಮೊದಲೇ ಹೇಳಿದ್ರೆ ನಾನು ಬಹಳ ಉದ್ದದ ಒಂದು ಲಿಸ್ಟ್ ತರ್ತಾ ಇದೆ. ಈಗ ನನಗೆ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿ ಕೊಂಡೋಗಿ ನಿಲ್ಲಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಇರತಕ್ಕಂಥ ಒಳ್ಳೆಯ 2 ವಿಚಾರಗಳನ್ನ ಮಾತ್ರ ನಾನು ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸಾಧಾರಣ 25 ವರ್ಷಗಳಿಗಿಂತಲೂ ಮಿಗಿಲಾಗಿ ನಾವು ಈ ಬೆಳ್ತಂಗಡಿ ವಲಯವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಯಾವ ಪ್ರಾರಂಭದ ದಿನಗಳಲ್ಲಿ ಅಂದರೆ ಈ ವಲಯ ಹುಟ್ಟಿಕೊಂಡಂಥ ಒಂದು ಸಂದರ್ಭದಲ್ಲಿ ನಮ್ಮ ವಲಯಕ್ಕೆ ಕ್ರಿಯಾಶೀಲ ಸದಸ್ಯರಾಗಿ 14 ಜನ ದುಡಿದಿದ್ದಾರೆ. ಅದರಲ್ಲಿ ಓರ್ವರು ಎನ್.ಎ. ಗೋಪಾಲ್ ಅವರು ಕೂಡ. ಇದು ಬಹಳ ಸಂತೋಷದ ವಿಚಾರ. ಇನ್ನು ಸ್ವಲ್ಪ ಮುಂದುವರೆದು ಹೇಳಬೇಕು ಅಂತ ಹೇಳಿದರೆ, ಆ ಸಮಯದಲ್ಲಿ ನಾವೆಲ್ಲರೂ ಇವತ್ತಾದರೆ ಎಲ್ಲ ಡಿಜಿಟಲ್ ಈಗ ಎಲ್ಲರೂ ಒಂದೊಂದು ಕಾರ್ಯಕ್ರಮಕ್ಕೆ ಹೋದರೆ 40,000 50,000 ವಿಡಿಯೋ ಫೋಟೋ ಮಾಡಿಕೊಂಡು 1 ಲಕ್ಷಕ್ಕೂ ಮೀರಿ ಸಂಪಾದನೆಯನ್ನು ಮಾಡ್ತೇವೆ. ಪ್ರತಿಯೊಬ್ಬರಲ್ಲಿ ಕೂಡ ಉದ್ದದ ಕಾರುಗಳೇ ಇವೆ, ದೊಡ್ಡ ದೊಡ್ಡ ಕಾರುಗಳೇ ಇವೆ, ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವಂಥ ಕಾರುಗಳಿವೆ. ಆದರೆ ಆ ಕಾಲದಲ್ಲಿ ನಮ್ಮಲ್ಲಿ ಇದ್ದದ್ದು ಸೀಮೆ ಎಣ್ಣೆ ಹಾಕಿ ರಸ್ತೆಯಲ್ಲಿ ಓಡಾಟ ಮಾಡೋದು ತುಂಬ ಖರ್ಚು. ಒಂದು ಪ್ರಥಮ ಮಹಾಸಭೆಯನ್ನು ನಾವು ಎನ್.ಎ. ಗೋಪಾಲ್ ಅವರ ಮನೆಯಲ್ಲಿ ಮಾಡಿದೆವು. ಅದು ಎಷ್ಟು ಅದ್ದೂರಿಯಾಗಿ ಮಾಡಿದೆವು ಅಂತ ಹೇಳಿದ್ರೆ ಇವತ್ತು ಕೂಡ ಅದರಲ್ಲಿ ಭಾಗವಹಿಸಿದವರಿಗೆ ಖಂಡಿತ ನಾನು ಅಲ್ಲಿ ಸನ್ಮಾನ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ನನಗೆ ತುಂಬಾ ಖುಷಿ ಇದೆ, ಯಾಕಂದ್ರೆ ನಿಮ್ಮಿಂದ ನಾನು ಅಲ್ಲಿ ಹೋದೆ. ಹಾಗೆ ಬ್ರಹ್ಮಾವರ ವಲಯದವರು ನನ್ನನ್ನೊಂದು ಮಹಿಳಾ ಅಧ್ಯಕ್ಷೆ ಅಂತೇಳಿ ಗುರುತಿಸಿ ನನ್ನನ್ನು ಸನ್ಮಾನ ಮಾಡಿದ್ರು. ಅವರಿಗೆ ಸಹ ನಾನು ನನ್ನ ಹೃದಯಾಂತರದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಬೆನ್ನಿನ ಬೆದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರು ನಮ್ಮ ಅಂದರೆ ಈಗಾಗಲೇ ಅದರ ಬಗ್ಗೆ ಎಲ್ಲರೂ ಮಾತಾಡಿದ್ರು. ವಾಪಸ್ ನಾನು ಮಾತಾಡೋದು ಇನ್ನೂ ಸ್ವಲ್ಪ ಟೈಮ್ ಲೇಟ್ ಆಗ್ತದೆ. ಹರ್ಷಬಣ್ಣ ಮಂಜ ಮತ್ತು ವೆಂಕಟೇಶ್ ಬೇಡರ್ ಇವರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ. ಹಾಗೆ ಬಾಕಿ ಸದಸ್ಯರು ಕೂಡ ತುಂಬ, ಅದರಲ್ಲಿ ಹೇಳಬೇಕಾದ್ರೆ ನಮ್ಮ ಪ್ರಾಯದ ಸುಂದರನ್ನ ಅವರು ತುಂಬ ಕಷ್ಟಪಟ್ಟು ನಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ವಿಡಿಯೋದಲ್ಲಿ ಅವರೇ ಹೈಲೈಟ್ ಆಗ್ತಾ ಇದ್ದಾರೆ. ಯಾಕೆಂದರೆ ಅವರು ಪಾತ್ರ ಮಾಡಿದ್ದು ನೋಡುವಾಗ ಗುರ್ಕರ್ನಕ್ಕೆ ತೋಜೊಂದಿದ್ದಾರೆ. ದಯಮಾಡಿ ಬಾಕಿ ನಾಯಕರ ವಿಡಿಯೋ ತೂಯ ಇಟ್ಟು ಆತ ಗುರ್ಕರ್ನ ಕ್ಲಾತ್ ರೈಸೋದಿದ್ದೆ ನಮ್ಮನ್ನ ಗುರ್ಕರೆ ಮಲ್ಲ ರಚಿಸೋದಿದ್ದಾರೆ ಈ ವಿಡಿಯೋ. ಹಾಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ನಾನು ನನ್ನ ಹೃದಯಾಂತರದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ನೀವು ನನ್ನನ್ನು ಅಧ್ಯಕ್ಷೆ ಮಾಡಿದ್ದಕ್ಕೆ. ಇನ್ನು ಮುಂದೆಯೂ ನಾವು ಕಾರ್ಯಕ್ರಮ ಇವಾಗಲೇ ಹರ್ಷಬಣ್ಣ ಮಂದಿ ಹೇಳಿದರು ಜಿಲ್ಲೆಯಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ ಮಾಡಿ ಅಂತೇಳಿ. ನೋಡುವ, ನಿಮ್ಮ ಸಹಕಾರ ಇದ್ದರೆ ಖಂಡಿತ ನಾವು ಇನ್ನೂ ಸಹ 1 ವರ್ಷದಲ್ಲಿ ಆಗುವಷ್ಟು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು. ಜಿಲ್ಲೆಯ ಮಹಾಸಭೆಯಲ್ಲಿ ಭಾಗವಹಿಸಿದ್ದೆವು. ನಾನು ಮತ್ತು ಗೋಪಾಲರು ಮಾತ್ರ ಇದ್ದದ್ದು. ಆಗ ಇಲ್ಲಿ ವಲಯ ಸ್ಟಾರ್ಟ್ ಆಗಿರಲಿಲ್ಲ. ಆಗ ಮೋಸ್ಟ್ಲಿ ಕರುಣಾಕರಕರಂಗೆ ಅಧ್ಯಕ್ಷರಾಗಿದ್ದರೆ ನಾನು ಬೆಳ್ತಂಗಡಿ ವಲಯ ಆಗಲಿಲ್ಲ ಶುರು ಮಾಡಬೇಕು ಅಂತ. ಆಗ ನಮ್ಮನ್ನು ಇಬ್ಬರನ್ನು ಕರೆದ್ರು, ಗೋಪಾಲರು ಮತ್ತು ಬೆಳ್ತಂಗಡಿ ಇದ್ದದ್ದು ನಾವು ಇಬ್ಬರೇ. ಆಗ ನೆಕ್ಸ್ಟ್ ಪದಾಧಿಕಾರಿ ಚೇಂಜ್ ಆದ ಕೂಡಲೇ ನಮ್ಮ ಇಲ್ಲಿ ಪ್ರಾರಂಭವಾಗಿದೆ, ವಲಯ ಸ್ಟಾರ್ಟ್ ಆಗಿದೆ. ಅಂದಿನಿಂದ ಇಲ್ಲಿಯವರೆಗೂ ಕೂಡ ನಮ್ಮ ಗೋಪಾಲರು ಬಹಳಷ್ಟು ಈಗಾಗಲೇ ನಮ್ಮ ಶರ್ಮರು ಹೇಳಿದಾಗೆ ನೇರ ನಡೆನುಡಿ ಬಹಳ ಎಲ್ಲ ಏನಿದ್ರು ನೇರವಾಗಿ ಹೇಳ್ತಾರೆ. ಯಾರಿಗೂ ಬೇಸರ ಆಗ್ತದ್ದು ಏನಿಲ್ಲ. ಸಂಘಕ್ಕೋಸ್ಕರ ಅವರು ನೇರವಾಗಿ ಹೇಳುವಂಥದ್ದು.
ಹಾಗಾಗಿ ನಾವು ನಾನು ಅಧ್ಯಕ್ಷರಾಗಿರುವಾಗ ನನಗೆ ಅವರು ಕಾರ್ಯದರ್ಶಿ ಆಗಿದ್ದರು. ಆಗ ಸಹ ನಾನೇ ಕಾರ್ಯದರ್ಶಿ ಕೆಲಸ ಎಲ್ಲ ಬರೆಯುವುದೆಲ್ಲ ಅವರಿಗೆ ಆಗೋದಿಲ್ಲ. ಬಾಯಲ್ಲಿ ಬೇಕಾದ್ರೆ ಎಷ್ಟು ಬೇಕಾದರೂ ಮಾತಾಡ್ತಾರೆ, ಬರೆಯುವುದೊಂದು ಮಾತ್ರ ಅವರಿಗೆ ಸ್ವಲ್ಪ. ಆದರೆ ಬಂಗಾಡಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ನಾನು ಕೇಳಿದಾಗ ಬಂಗಾಡಿಯಲ್ಲಿ ಶಾಲೆಗೆ ಹೋಗಿದ್ದೀರಾ ನೀವು ಅಂತ, ಹೋಗಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ತಮಾಷೆಗೆ ಹೇಳಿದ್ದು ಗೋಪಾಲಣ್ಣ. ಹಾಗಾಗಿ ಪ್ರತಿಯೊಂದು ವರ್ಷದಲ್ಲಿ ಕೂಡ ಯಾರೋ ಅದೇ ಅಧಿಕಾರ ಇರಲಿ, ಯಾರೇ ಅಧ್ಯಕ್ಷರಾಗಿರಲಿ, ಯಾವ ಪದಾಧಿಕಾರಿಗಿರಲಿ, ಪ್ರತಿಯೊಂದು ಅವಧಿಯಲ್ಲೂ ಕೂಡ ಅವರ ಸಲಹೆ ಮತ್ತು ಅವರ ಏನು ಸಹಕಾರ ಉಂಟು ಎಲ್ಲವನ್ನೂ ನೀಡಿದ್ದಾರೆ. ಅದರ ಜೊತೆಗೆ ನಾವು ಈ ಹಿಂದೆ ಕೂಡ ಒಂದು ಕಟ್ಟಡವನ್ನು ನಾವು ತಗೊಂಡಿದ್ದೀವಿ ಅಲ್ಲಿ ನಮ್ಮ ಗುರುವಿನಕೆರೆ ಆಚೆ. ಆ ಕಟ್ಟಡ ತಗೊಳ್ಳುವಾಗ ಸಹ ಅಷ್ಟೇ ನಮಗೆ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟ ಆಗಿತ್ತು. ಆ ಸಂದರ್ಭದಲ್ಲಿ ಗೋಪಾಲಣ್ಣ ಮುಂದೆ ನಿಂತು ನಾವೊಂದು ಚಿಟ್ಟು ವ್ಯವಹಾರ ಮಾಡುವ ಅಂತ ಇಡೀ ತಾಲೂಕು ತಿರುಗೋ ಬರ್ತಿರ್ತೀರಪ್ಪ ಒಂದು 7 ಜನ. ಮೂಲ ಒಂಜಿ ಬೆತ್ತಾಡೋಜಿ ಸುಂದರಣ್ಣೆ ಬೊಕ್ಕ ಸೌಮ್ಯ ಸ್ಟುಡಿಯೋದ ಬೊಕ್ಕೋರಿ ನಮ್ಮನ್ನ ಸಾಂತಲ್ ಸ್ಟುಡಿಯೋದಾಗುತ್ತೆ ಆತ ಸುಂದರಣ್ಣ ಹೆಂಗೆ ವರ್ಷಕ್ಕೆ ಹೋಯ್ತಾ ಕುಡ್ಲಾಗ ಹೋಗೋಣ ಚಾ ಬರ್ಪಣ ಅಪ್ಪ ದಾಲ ರಿನೋಲ್ ಅವು ಒಂದು ದಾಳಚ್ಚಿ ಬರ್ಕೊಂಡು ಹೋದ ಆತೆ ಐದು ಬುಕ್ಕ ನಮ್ಮ ಸಂಘಟ ಒಂದು ವಲಯ ಮಟ್ಟದ ಹೆಚ್ಚು ಆಡುಕೊಂಡ ಐನು ನಮ್ಮನ ಇನಿ ನೆನಪು ಮಾಡ್ಕೊಡ ಉದಾರ ಅಶೋಕ್ ಶೆಟ್ಟಿ ವಲಯವೆಲ್ಲ ಸ್ಥಾಪನೆ ಮಾಡ್ತಾನೆ ನೆಪಲ್ ನೆಂಪು ದಿಯೋಡ ಮಾಡು ಇದು ನಮ್ಮ ಬೆಲೆಯೋಡಲ್ಲ ಒಂದು ವಲಯ ಪ್ರತಿ ವಲಯ 14 ವಲಯನು ಸ್ಥಾಪನೆ ಮಾಡ್ತಾನೆ ಫಸ್ಟ್ ಅಂಚಾದಿಪ್ಪನ ಆರೆಗೆ ಒಂಜಿ ನಮ್ಮ ನೆಂಪು ದಿಯೋಗನ ನಮ್ಮ ಒಟ್ಟಿಗೆ ಇಜ್ಜೆರಾರು ಅಂಚಾದಿಪ್ಪನಾಗ ಸನ್ಮಾನ ಮಾತ್ರ ಭಾರಿ ಸಂತೋಷ ಅಂಡ್ ಮಾತೆರೆಗಳಿಗೆ ಧನ್ಯವಾದ. ಡಾಕ್ಟರ್ ಬೋಪನ ಯೋಚನೆ ಅಂತ ಇದ್ದಾಗ ಒಂಜಿ ಕಂಬಳದ ನೆನಪಾಂಡೆ ಕಂಬಳದ ಇಂಕ್ಲ ಬೆಂದಂತ ಅಲ್ಲಿ ಬಲ್ಲೊಂಜಾಡೆ ಶೇಷನಾಗ ಜೋಡ್ಕರ ಕಂಬಳ ಮಂತದಿಪ್ಪನ ಪಡ್ತಾರೆ ಒಂಜಿ ಎರುಗುಂಡದ ಗೊತ್ತಾಂಡೆ ಅಂಚದ್ದು ಪಕ್ಕದ ಕೆಲವು ಪೂರ ಐಟಮ್ ಬೋರ್ಡ್ ಬಂದಾಗ ಯೋಚನೆ ಬಂದ ಇಬ್ಬರ ಕೆಲವೊಂದು ಇಲ್ಲೇ ಪುರ ಯೋಚನೆ ಬಂತೆ ಕುಳೋದಿಬ್ಬರ ಒಂಜಿ ರಾತ್ರಿ ಕುಳೊಂದು ಐತ ಬಗ್ಗೆ ಯೋಚನೆ ಬರ ತಿಂಗ್ ಬಂದೆ ಆತನಗ ಕೆಲವು ಪೂರ ವಿಷಯಗಳು ಎನ್ನ ಮನಸ್ಸಲ್ಲಿ ಬರ್ತದೆ ಇಂಚಿನ ಜಾಗಡೆ ಬೆಂಚಲಿ ಅಂಚಿನ ಜಾಗಡೆ ಬೆಂಚಲಿ ಪೂರ ವಿಷಯ ಬಂದಾಗ ಒಂಜಿ ಇಂಚ ಕಾರ್ಯಕ್ರಮ ಮಂತ್ರ ಪರ್ಲವು ಪಂಡ ನಮಕ್ಕಳೊಂಜಿ ಈ ಪಲ್ಲ ಬಂಜಲು ಬಂತದ್ದು ಎಂಗಳಿಗೆ ಪುದರ್ಗೆ ನೋಡಿ ಬಂದು ಒಂಜಿ ಆಸೆ ಇರ್ತದೆ ಆ ಒಂಜಿ ಇನಿ ಎಂಗ್ಲೆ ಆಸೆ ಹಿಡಿದಿದೆ ಅವತ್ತಂದೆ ಈ ಕಾರ್ಯಕ್ರಮ ಬಂತದ ಫಸ್ಟ್ ಪ್ರೈಸ್ ತೆಪ್ಪಡು ಬಂದು ಒಂಜಿ ಆಸೆ ಇರ್ತದೆ ದಿನಲ ದೇವರೆಲ್ಲ ಬೇಡಂತೆ ಈ ಕಾರ್ಯಕ್ರಮ ನಮ್ಮ SKBಗೆ ಪ್ರಥಮ ಸ್ಥಾನ ಬರಡು ಬಂದೊಂದು ಆಸೆ ಇರ್ತದೆ ಆ ದೇವರ ಪ್ರಾರ್ಥನೆ ಬಂದಿತ್ತೆ ಅದೇ ರೀತಿ ಇನಿ ಪ್ರಥಮ ಸ್ಥಾನದ ಕಡೆ ಹೆಂಗೆ ಅಡೆ ಪೋಡ್ ಬಂದು ಆಸೆ ಇರ್ತದೆ ನಾನು ಕೆಲವು ಕಾರಣದ ಆಯ್ತು ಒಂಜಿ ಪ್ರೈಸ್ ಪ್ರೊಫೆಷನ್ ಬಂದು ಬಂದಿತ್ತೆ ಆಡ ಬಾರಾಜಿ ಆಡ ఇప్పుడు ಈ ಕಾರ್ಯಕ್ರಮದ ಪೊಲದ ನೆಗಟಿಗೆ ವೆಂಕಟೇಶ್ವರ ಮಸ್ತ್ ಸಹಕಾರ ಆರ್ನ ನಿಜವಾದ ಆರೆಗೆ ಸನ್ಮಾನ ಬರ ಹೆಂಗಿಟ್ಟಿಕೊಳ್ಳ ಅರೆ ತಿಕ್ಕೊಳ್ದೆ ಬಂದ ಆರೆ ಮಸ್ತ್ ಆಯ್ತಾ ಇನ್ನು ಮಂತ್ರಿ ಈಗ ರಾತ್ರಿ ಫೋನ್ ಬಂತಂತೀರಿ ಪಿರ ಬಂದ ರಾತ್ರಿ ಬಲ್ಬು ಪ್ರತಿ ಕ್ಷಣಲ್ಲ ಹೆಂಚಿನಾಡ ರಿಸರ ಹೆಂಚಿನಾಡ ಅವಮನ್ಪಲ್ಲಿ ಅಂದುಂಡ ತಲೆ ಮುಂದಕ್ಕೆ ಹೊರಂದುಂಡ ಅಥವಾ ಮಂಡ್ಯದ ಉಂಡಂದು ಹೆಚ್ಚಾದ ಮನ್ಪುಗ ಬಲ್ಲೆ ಹೊತ್ತಾಡ ಅಡಿ ಮನ್ಪು ಬೆಜ್ಜಿಗ ಆಂಡ ಬರ್ಸಲ ಬರಂದ್ರೆ ಜೋರು ಕುಡಿದು ಆದದ್ದು ಹೆಚ್ಚಲ್ಲ ಆಂಡು 2 ಸಾವಿರ ಖರ್ಚು ಆತ ನಿಂಗೆ ಅವ್ರು ಮೊಬೈಲ್ ಅಡಿಗೆ ಬೋರ್ಡು ಕೇಸರ್ ಆಯ್ತು ಡಿಸ್ಪ್ಲೇ 2 ಸಾವಿರ ಬೋರ್ಡು ಬಚ್ಚ ನೀರು ಕೇಸರ್ ಮೊಬೈಲ್ 2 ಸಾವಿರ ಅವಳ ಹೋತು ಅಂತಂತೂ ಅಲ್ಲ ನಮ್ಮ ವಲಯ ಬಂದೀನಿ ಪ್ರಥಮ ಸ್ಥಾನ ಬಂದ್ರೆ ಬಂದ ಭಾರಿ ಖುಷಿ ಒಂದು ನನ್ನ ದುಂಬುಗಳ ಹೆಚ್ಚಿದೆ ಪ್ರಥಮ ಸ್ಥಾನ ಬರೋದೇ ಮಾಡಿ ವಲಯ ಮಾತಿಲ್ಲ ಒಗ್ಗಟ್ಟಾದ ನಮ್ಮ ಮಾತಿಲ್ಲ ಬೆರ್ಕ ಏನ 1 ವರ್ಷದ ಕಾರ್ಯಕ್ರಮ ಎಡ್ದು ಕಾರ್ಯಕ್ರಮ ಅಂತಾರೆ ಅವು ಇಂಚಿನ ನಮ್ಮನ ವಲಯಡ್ ಇಂಚಿನ ಜಿಲ್ಲಾ ಮಟ್ಟದ ಪ್ರೋಗ್ರಾಮ್ ಅಧ್ಯಕ್ಷರ ವಿನಂತಿ ಬಂದಲ್ಲ ಈ ಅವಧಿ ಮುಗಿಯರ ದುಂಬು ನಮ್ಮ ಜಿಲ್ಲೆ ಪ್ರತಿ ಜಿಲ್ಲೆಗೆ ಒಂದು ಗೇಮ್ಸ್ ನಮ್ಮ ವಲಯದ ಮನ್ಪುಗ ಬಂದು ನಮ್ಮ ಈ ಅವಧಿ ನನಾತ್ 1 ವರ್ಷದ ಬೇಲಾವಡೆ ಅವೇ ರೀತಿ ಮಾತ್ರ